ಇವತ್ತು ಮೊದಲಿಗೆ ಸಭೆ ಬಗ್ಗೆ ಹೇಳ್ಬಿಡ್ತೀನಿ. ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ರಣಜಿತ್ ಸಿಂಗ್ ಸುರ್ಜೇವಾಲಾ ಸಾಹೇಬರ ಮಾರ್ಗದರ್ಶನದಲ್ಲಿ ಒಳ್ಳೆ ಸಭೆ ಆಗಿದೆ. ನಾವು ಇಷ್ಟೇ ಹೇಳ್ತಕ್ಕಂಥದ್ದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಎಚ್.ಕೆ. ಪಾಟೀಲ್ ಸಾಹೇಬರು ಕೂಡಿ ಸಭೆ ಮಾಡಿವಿ. ಇದಕ್ಕೆ ಧಾರವಾಡ ಜಿಲ್ಲೆಯಿಂದ ಅಖಂಡ ಧಾರವಾಡ ಜಿಲ್ಲೆ 75,000 ಜನ ಭಾಗವಹಿಸಬೇಕು ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಿವಿ. ಅದ್ರ ಕೂಡ ಇಡೀ ರಾಜ್ಯದಿಂದ ಬರ್ತಕ್ಕಂಥ ಜನರ ಸಂಖ್ಯೆ 3 ಲಕ್ಷ ಆಗ್ಬೋದು ಅಂತ ನಂದು ಲೆಕ್ಕಾಚಾರ. ಅದು ಕೂಡ ಒಂದು ಐತಿಹಾಸಿಕ ಸಭೆ, ಗಾಂಧಿ ಭಾರತ ಸಭೆ. ಅದಕ್ಕೆ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಲಿಕ್ಕೆ ಪ್ರಮುಖವಾಗಿ ಒಳ್ಳೆ ಸಂದೇಶವನ್ನು ಕೊಟ್ಟರೆ ಆ ಪ್ರಕಾರ ಜನರು ಉಳಿಸಿಕೊಂಡು ಹೋಗಿ ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ. ಇಲ್ಲ, ಮುಖ್ಯಮಂತ್ರಿಗಳ ಏನು ಜನಪ್ರಿಯ ಐತಿಯಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ ಬಿಜೆಪಿ ಅವರು ಸ್ಟಾರ್ಟಿಂಗ್ ಇದ್ದ ಪ್ರಯತ್ನ ಮಾಡಕತ್ತಾರ. ಅವ್ರ ಪ್ರಯತ್ನ ವಿಫಲ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ 2 ಜೋಡಿ ಎತ್ತಿದ್ದಂಗೆ ಕರ್ನಾಟಕಕ್ಕೆ ಅದನ್ನ ಯಾರು ಏನು ಬಗ್ಸಕ್ ಆಗೋದಿಲ್ಲ. ಅದಕ್ಕೆ ಬಿಜೆಪಿ ಒಳ ಸುಳ್ಳುಗಳು ಹೇಳಕ್ ಹೋಗ್ತಾರೆ. ಅದರಿಂದ ನಮ್ಗೆ ಏನು ಪರಿಣಾಮ ಆಗೋದಿಲ್ಲ. ಕೇಂದ್ರ ಸರ್ಕಾರ ಇಡಿ ಮುಖಾಂತರ ಹೆದರಿಸುವಂತ ಪ್ರಯತ್ನ ಮಾಡ್ತಿದೆ. ನಾವು ಹೆದರವ್ರೇನಲ್ಲ, ಕಾಂಗ್ರೆಸ್ಗೆ ತರದಾದಂತ ಶಕ್ತಿ ಇದೆ. ಕೊಡ್ಲಿ ಬಿಡ್ರಿ, ಏನ್ ಕೊಟ್ಟರು ಕಾನೂನಾತ್ಮಕ ಎದುರಿಸಕ್ಕಂತ ಶಕ್ತಿ ನಮ್ಮ ಮುಖ್ಯಮಂತ್ರಿಗಳಿಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ಪವರ್ ಶೇರಿಂಗ್ ಏನಾದರೂ ಮಾತುಕತೆ ಆಗಿದೆ? ಇಲ್ಲ, ನಮ್ಗೆ ಒಂದ್ ಕೇಳ್ಬಿಡಿ, ನಮ್ಮಲ್ಲಿ ಕಾಂಗ್ರೆಸ್ ಏನಿದ್ರು ಹೈಕಮಾಂಡ್ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೂಚನೆ ಕೊಟ್ಟಾರೆ. ನಾವೇನು ಚರ್ಚೆ ಮಾಡೋಣ. ನಾನು ಇವತ್ತು ಎಲ್ಲಾ ಕಾರ್ಯಕರ್ತರ ಪರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ, ಸುರ್ಜೇವಾಲಾ ಸಾಹೇಬ್ರಿಗೆ ಮನವಿ ಮಾಡುದು, ಕಾರ್ಯಕರ್ತನ ನಿಗಮ ಮಂಡಳಿಗೆ ಬೇಗ ನೇಮಕ ಮಾಡ್ರಿ. ನಾವು ಇನ್ನೂ ಗಟ್ಟಿದೀವಿ, ಪಾರ್ಟಿ ಕಟ್ತೀವಿ. ಮತ್ತೆ ಮುಂದೆ 2028ಕ್ಕೆ ನಮ್ದೇ ಸರ್ಕಾರ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಬರುದಲ್ಲ, ಹೊಸದ ಅಲ್ರಿ, ಹೊಸದೇನ್ರಿ ಇದು? ನಮ್ಮ ಹಕ್ಕು ಕೇಳಾಕ ನಾವು ಮುಖ್ಯಮಂತ್ರಿ ಕೇಳ್ತಾಗ ನಮ್ಮ ಭಾವನೆ. ಸಂಪುಟ ಪುನರ್ರಚನೆ ಆಗುತ್ತೆ, ಅದರೊಳಗೆ ಮಂತ್ರಿಯನ್ನ ಕೇಳೋದು ಬಿಟ್ಟು ನಿಗಮ ಮಂಡಳಿಗೆ ನಾ ಮೊದ್ಲಕ್ಕೆ ಕಾರ್ಯಕರ್ತ ಕೆಲಸ ಮಾಡೋ, ನಾನು ಒಬ್ಬ ಕಾರ್ಯಕರ್ತನ. ಅದೇ ಮೊದಲೇ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕು ಅಂತ ನಾನು ಬೇಡಿಕೆ ಇಟ್ಟೇನಿ, ಮನವಿ ಮಾಡೀನಿ. ತಪ್ಪೇನು? ಸಿಎಂ ಅವ್ರನ್ನ ಕೆಳಗಿಳಿಸ್ತಾರ, ಮತ್ತೊಬ್ಬರು ಸಿಎಂ ಬರ್ತಾರ, ಈ ತರದ ಚರ್ಚೆಗಳು ಯಾಕೆ ಸರ್ ಕಾಂಗ್ರೆಸ್? ಇದು ಬಿಜೆಪಿ ಅವ್ರದ್ರಿ, ನಮ್ದು ಅಲ್ಲ. ಅದ್ರ ನಾವೇನಿಲ್ಲ, ಎಲ್ಲ ಈಗ ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಇದೆ. ಏನ್ ಅವ್ರು ಡಿಸಿಷನ್ ಕೊಟ್ರ ಯಾರೋ ಅದ್ರ ವಿಷಯಕ್ಕೆ ಮಾತಾಡಬಾರ್ದು. ಪಾರ್ಟಿ ಸಂಘಟನೆ ಇದಕ್ಕೆ ಸಮಾವೇಶ ಅಷ್ಟಕ್ಕೆ ಸೀಮಿತ. ನಿಮ್ಮ ಸರ್ಕಾರವನ್ನು ಬೆಳೆಸಬೇಕಂತ ಬಿಜೆಪಿ ಪ್ರಯತ್ನ ಮಾಡಕತ್ತಾರಂಗಿದ್ರು. ಅವ್ರು ಬಿಜೆಪಿ ಅವರು ವಿಜೇಂದ್ರ ಅವರ ಅಧ್ಯಕ್ಷ ಆಗ್ಯಾರ. ಯತ್ನಾಳ್ ಸಾಹೇಬ್ರು ನಾ ಆಗ್ಬೇಕು ಅಂತಾರ, ರಮೇಶ್ ಜಾರಕಿಹೊಳಿ ಸಾಹೇಬ್ರು ನಾವು ಆಗ್ಬೇಕು ಅಂತಾರ. ಅದ್ರ ನಡಕ್ಕೆ ಹಿಂದಲೂ ಉಪಮುಖ್ಯಮಂತ್ರಿ ನಮ್ಮ ಇವರು ಸುಬ್ರಹ್ಮಣ್ಯ ಅವ್ರು ತಾವು ನಡಕ್ ಬರ್ಬೇಕು ಅಂತಾರ. ಸುನಿಲ್ ಕುಮಾರ್ ಅಪೋಸಿಷನ್ ಪಾರ್ಟಿ ಡೌನ್ ಮಾಡ್ಬೇಕಂತಾರ. ಆರ್ ಅಶೋಕ್ ಅವರು ಅವ್ರ ಗೊಂದಲ ಬಗ್ಗೆ ಹೇಳ್ಸ್ಕೊಳ್ಳಿ, ಆಮೇಲೆ ನಮ್ಮದಕ್ಕೆ ಬರ್ಲಿ. ತಮ್ಮನಿ ಸುದ್ದಿ ಇಟ್ಕೊಂಡು ನಮ್ಮನಿಗೆ ಬುದ್ಧಿ ಹೇಳ್ಬೇಕಲ್ಲ. ಅವ್ರ ಮನೆಯಿಂದ ಸುದ್ದಿ ನಮ್ಗೇನ್ ಹೇಳ್ತಾರೆ? ಅವ್ರ ಮನೆಯಲ್ಲಿ ನಾನು ಇನ್ನು ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ನಮ್ಮ ಪಾರ್ಟಿ ಬಹಳ ಗಟ್ಟಿ ಐತಿ. 2028ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ. ಅದನ್ನ ಮಾತಾಡಂಗಿಲ್ಲ ಅಂತೀವಿ, ಮತ್ತು ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.